ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ತಮಿಳುನಾಡಿನಲ್ಲಿ ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಕಥೆಯಂತಾಗಿದೆ ಈಗ ರಾಜಕೀಯ. ಎಐಎಡಿಎಂಕೆಗೆ ಬಾಹ್ಯ ಬೆಂಬಲ ನೀಡುವುದಕ್ಕೆ ಡಿಎಂಕೆ ಯೋಚನೆ ಮಾಡ್ತಾ ಇದೆಯಂತೆ. ನೇರವಾಗಿ ಬೆಂಬಲ ನೀಡಿ ಸಚಿವ ಪಟ್ಟ ಪಡೆಯುವ ಸಾಧ್ಯತೆ ಕಡಿಮೆ ಇದೆ. ಈ ಬಾಹ್ಯ ಬೆಂಬಲ ಇದೆಯಲ್ಲ, ಇದನ್ನ ಯಾರಿಗೆ ಕೊಟ್ಟರು ಕೂಡ ಡೇಂಜರಸ್. ಯಾವಾಗ ಬೇಕಾದರೂ ಹಿಂಪಡೆದುಕೊಳ್ಳುವಂತ ಸಾಧ್ಯತೆ ಇರುತ್ತೆ. ಸೊ ಹಂಗಾಗಿ ನಂಬೋದಕ್ಕೆ ಸಾಧ್ಯ ಇರಲ್ಲ. ಒಟ್ಟಾರೆ ಇಲ್ಲಿ ಪ್ಲಾನ್ ಏನಿದೆ, ಡಿಎಂಕೆ ಮತ್ತು ಎಐಎಡಿಎಂಕೆ ಅವರದ್ದು ಟಿವಿಕೆ ಅಧಿಕಾರಕ್ಕೆ ಬರದಂಗೆ ನೋಡ್ಕೊಳ್ಬೇಕು ಅಂತ ಹೇಳಿ. ಇದೆಲ್ಲದರ ನಡುವೆ ಈ ಎರಡೇ ಪಕ್ಷಗಳು ಸೇರಿದ್ರೆ ಮೈತ್ರಿ ಆಗಿಬಿಡುತ್ತಾ ಅಂತ ಅಂದ್ರೆ ಆಗಲ್ಲ, ಸಾಧ್ಯನೇ ಇಲ್ಲ. ಅವ್ರಿಗೂ ಕೂಡ ಇನ್ನೂ ಬಹುಮತ ಸಾಬೀತು ಮಾಡೋದಕ್ಕೆ ನಂಬರ್ಗಳು ಬೇಕು. ನೇರವಾಗಿ ಬೆಂಬಲ ನೀಡಿ ಸಚಿವ ಪಟ್ಟ ಪಡೆಯುವ ಸಾಧ್ಯತೆ ಕಡಿಮೆ ಇದೆ. ಆದರೆ ಡಿಎಂಕೆ ಮೈತ್ರಿ ಪಕ್ಷಗಳಿಗೆ ಸಚಿವ ಸ್ಥಾನದ ಬೇಡಿಕೆ ಇಡುವ ಸಾಧ್ಯತೆ ಇದೆ. ವಿಸಿಕೆ ಪಕ್ಷಕ್ಕೆ ಸಚಿವ ಸ್ಥಾನ ನೀಡುವಂತೆ ಡಿಎಂಕೆ ಬೇಡಿಕೆ ಇಡುವ ಸಾಧ್ಯತೆ ಇದೆ. ಎಡ ಪಕ್ಷಗಳ ಜೊತೆಯಲ್ಲೂ ಡಿಎಂಕೆ ಮತ್ತು ಎಐಎಡಿಎಂಕೆ ನಾಯಕರು ಸಂಪರ್ಕದಲ್ಲಿದ್ದಾರೆ ಅಂತ ಗೊತ್ತಾಗ್ತಾ ಇದೆ. ಇತ್ತ ಟಿವಿಕೆಗೆ ಬೆಂಬಲ ನೀಡಲು ಎಡಪಕ್ಷಗಳ ಕೆಲವು ನಾಯಕರು ಚಿಂತನೆಯನ್ನ ನಡೆಸ್ತಾ ಇದ್ದಾರೆ. ಇಂದು ಮಧ್ಯಾಹ್ನ 2 ಗಂಟೆಗೆ ಎಡಪಕ್ಷಗಳ ಅಂತಿಮ ನಿರ್ಧಾರ ಪ್ರಕಟ ಆಗುವಂತ ಸಾಧ್ಯತೆ ಇದೆ. ಯಾರ ಜೊತೆಗೆ ಹೋಗಬೇಕು, ಯಾರ ಜೊತೆಗೆ ನಿಲ್ಲಬೇಕು ಅಂತ ಹೇಳಿ. ಈಗ ಮತ್ತೊಂದು ಕಡೆ ವಿಜಯ್ಗೆ ಸರ್ಕಾರ ರಚನೆಗೆ ಅವಕಾಶ ಕೊಡದೇ ಇದ್ದಿದ್ದಕ್ಕೆ ಒಂದು ಕಡೆ ಟಿವಿಕೆ ಪಕ್ಷದ ಕಾರ್ಯಕರ್ತರು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಮತ್ತೊಂದು ಕಡೆ ಇಡೀ ರಾಜ್ಯಾದ್ಯಂತ ಕಾಂಗ್ರೆಸ್ ಕೂಡ ಪ್ರತಿಭಟನೆಗೆ ಕರೆ ಕೊಟ್ಟಿದೆ. ಸೊ ಆ ನಿಟ್ಟಿನಲ್ಲಿ ಒಂದಿಷ್ಟು ಬೆಳವಣಿಗೆಗಳು ನಡೀತಾನೆ ಇದ್ದಾವೆ. ನೋಡಿ, ಈಗ 112 ಸ್ಥಾನಗಳಿದ್ದಾವೆ, ಇನ್ನೂ 6 MLAಗಳು ಬೇಕು ಟಿವಿಕೆಗೆ. ಸೊ ಇದೆಲ್ಲದರ ನಡುವೆ ಎಲ್ಲ ಒಂದು ಕಡೆ ಬದ್ಧ ವೈರಿಗಳು, ಶತ್ರುಗಳು ಅಂತ ಕರೀತಾರೆ, ಒಬ್ಬರನ್ನ ಕಂಡ್ರೆ ಒಬ್ಬರಿಗಾಗಲ್ಲ ಅಂಥ ಪಕ್ಷಗಳು ಡಿಎಂಕೆ ಮತ್ತು ಎಐಎಡಿಎಂಕೆ. ಹೊಸದಾಗಿ ಉಟ್ಕೊಂಡಿರುವಂಥ ಪಕ್ಷ, ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥ ಒಂದು ಪಾರ್ಟಿ ಟಿವಿಕೆ, ಅದನ್ನು ಅಧಿಕಾರದಿಂದ ಹೊರಗಿಡಬೇಕು ಅನ್ನೋ ನಿಟ್ಟಿನಲ್ಲಿ ನಾನಾ ರೀತಿಯಾದಂಥ ತಂತ್ರಗಾರಿಕೆಗಳನ್ನು ಮಾಡ್ತಾ ಇದೆ. ಸೊ ಹಾಗಾಗಿನೇ ಹೇಳಿದ್ದು ನಾವು ಆರಂಭದಲ್ಲಿ, ಸಸ್ಪೆನ್ಸ್ ಥ್ರಿಲ್ಲರ್ ಸಿನಿಮಾ ಕಥೆಯಂತಾಗಿದೆ ತಮಿಳುನಾಡಿನ ರಾಜಕೀಯ ಅಂತ ಹೇಳಿ. ಸೊ ಈಗ ಎಐಎಡಿಎಂಕೆಗೆ ಬಾಹ್ಯ ಬೆಂಬಲ ನೀಡೋದಕ್ಕೆ ಡಿಎಂಕೆ ಚಿಂತನೆಯನ್ನು ಮಾಡ್ತಾ ಇದೆ. ನೇರವಾಗಿ ಬೆಂಬಲ ನೀಡಿ ಸಚಿವ ಪಟ್ಟ ಪಡೆಯುವ ಸಾಧ್ಯತೆ ಕಡಿಮೆ ಅಂತಾನು ಹೇಳಲಾಗ್ತಾ ಇದೆ. ಆದರೆ ಡಿಎಂಕೆ ಮೈತ್ರಿ ಪಕ್ಷಗಳಿಗೆ ಸಚಿವ ಸ್ಥಾನದ ಬೇಡಿಕೆ ಇಡುವ ಸಾಧ್ಯತೆ ಇದೆ. ಡಿಎಂಕೆ ಜೊತೆಗೆ ಈಗ ಸಣ್ಣ ಪುಟ್ಟ ಮೈತ್ರಿ ಪಕ್ಷಗಳಿದಾವಲ್ಲ, ಅವರಿಗೆ ಸಚಿವ ಸ್ಥಾನದ ಬೇಡಿಕೆ ಇಡುವಂಥ ಸಾಧ್ಯತೆ ಇದೆ. ವಿಸಿಕೆ ಪಕ್ಷಕ್ಕೆ ಸಚಿವ ಸ್ಥಾನ ನೀಡುವಂತೆ ಡಿಎಂಕೆ ಬೇಡಿಕೆ ಇಡುವ ಸಾಧ್ಯತೆ ಜಾಸ್ತಿ ಇದೆ. ಸೊ ಇಲ್ಲಿ ಡಿಎಂಕೆ ಏನು ಹೇಳುತ್ತೆ, ಎಐಡಿಎಂಕೆ ಮತ್ತು ಡಿಎಂಕೆ ನೇರವಾಗಿ ಮೈತ್ರಿ ಮಾಡಿಕೊಳ್ಳೋದು ಭಾಳ ಕಷ್ಟ ಇದೆ. ಸೊ ಆ ನಿಟ್ಟಿನಲ್ಲಿ ಬಾಹ್ಯ ಬೆಂಬಲವನ್ನು ನೀಡ್ತೀವಿ ಅನ್ನೋ ನಿಟ್ಟಿನಲ್ಲೂ ಕೂಡ ಎಐಡಿಎಂಕೆ ಹೇಳ್ತಾ ಇದೆಯಂತೆ. ಡಿಎಂಕೆ ಡೀಟೇಲ್ಸ್ ಕೊಡ್ತಾರೆ ನಮ್ಮ ಡಿಜಿಟಲ್ ಎಡಿಟರ್ ದಿಲೀಪ್, ನ್ಯೂಸ್ ಡೆಸ್ಕಿಂದ ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗಿದ್ದಾರೆ. ದಿಲೀಪ್, ಏನು ನಡೀತಾ ಇದೆ ತಮಿಳುನಾಡು ರಾಜಕಾರಣದಲ್ಲಿ? ಯಾಕೆ ಅಂತ ಅಂದರೆ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥ ಟಿವಿಕೆ ಇದುವರೆಗೂ ಬಹುಮತ ಸಾಬೀತುಪಡಿಸೋದಕ್ಕೆ ಹೆಣಗಾಡ್ತಾ ಇದೆ. ಇದರ ನಡುವೆ ಟಿವಿಕೆಯನ್ನು ಹೊರಗಡೆ ಇಡಬೇಕು ಅನ್ನೋ ನಿಟ್ಟಿನಲ್ಲಿ ಡಿಎಂಕೆ ಎಐಡಿಎಂಕೆ ಪ್ರಯತ್ನವನ್ನು ಪಡ್ತಾ ಇದೆ ಅನ್ನೋದು ಗೊತ್ತಾಗ್ತಾ ಇರೋದು. ಸದ್ಯಕ್ಕೆ ಏನು ನಡೀತಾ ಇದೆ? ರಾಮ್, ಈ ಒಂದು ರೀತಿಯಲ್ಲಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿರುವಂಥ ಟಿವಿಕೆಯನ್ನು ಅಧಿಕಾರದಿಂದ ಹೊರಗಡೆ ಇಡಬೇಕು ಅನ್ನೋ ಕಾರಣಕ್ಕೆ ಅತ್ಯಂತ ಒಂದು ರೀತಿಯಾದಂಥ ಆರಂಭದಿಂದ ಒಂದು 50 ವರ್ಷಗಳಿಂದ ಬದ್ಧ ವೈರಿಗಳಾಗಿದ್ದಂತಹ ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳು ಒಂದಾಗಿ ಒಂದು ರೀತಿ 50-50 ಸರ್ಕಾರವನ್ನು ರಚನೆ ಮಾಡಬೇಕು ಅನ್ನೋ ಒಂದು ನಿರ್ಧಾರಕ್ಕೆ ಬಂದಿದೆ ಅನ್ನೋ ಮಾಹಿತಿ ಇದೆ. ಯಾವ ರೀತಿ 2018ರಲ್ಲಿ ಕರ್ನಾಟಕದಲ್ಲಾಯಿತು, JDS ಮತ್ತು ಕಾಂಗ್ರೆಸ್ ಎರಡೂ ಪಕ್ಷಗಳು ಸೇರಿ ಅತಿ ದೊಡ್ಡ ಪಕ್ಷವಾದ BJPಯನ್ನು ದೂರದಲ್ಲಿಟ್ಟು ಈ ಎರಡು ಪಕ್ಷಗಳು ಮೈತ್ರಿ ಮಾಡ್ಕೊಂಡಿದ್ವು. ಅದೇ ರೀತಿಯಾಗಿ ತಮಿಳುನಾಡಿನಲ್ಲಿ ಇವಾಗ ಅತಿ ದೊಡ್ಡ ಪಕ್ಷವಾದ ಟಿವಿಕೆಯನ್ನು ದೂರದಲ್ಲಿಟ್ಟು ಡಿಎಂಕೆ ಮತ್ತು ಎಐಡಿಎಂಕೆ ಪಕ್ಷಗಳು ಮೈತ್ರಿ ಮಾಡ್ಕೊಳ್ಳೋಕೆ ಮುಂದಾಗಿದ್ದಾವೆ ಅನ್ನೋ ಮಾಹಿತಿ. ಆದರೆ ಡಿಎಂಕೆಯ ವಕ್ತಾರರಾದ ಇಳಂಗೋವನ್ನವರೇ ಈ ಒಂದು ಮೈತ್ರಿಯನ್ನು ನಿರಾಕರಿಸಿದ್ದಾರೆ. ಮತ್ತೊಂದು ಕಡೆ ಎಐಡಿಎಂಕೆ ಜೊತೆ ಡಿಎಂಕೆ ಮೈತ್ರಿ ಮಾಡ್ಕೊಬೇಕು ಅಂದರೆ BJPಯನ್ನು, ಏನು ಎಐಡಿಎಂಕೆಯ ಮೈತ್ರಿ ಪಕ್ಷ ಆಗಿದೆ, BJPಯನ್ನು ದೂರದಲ್ಲಿಡಬೇಕು. ಯಾಕೆಂದರೆ BJP ಅದು ಕೋಮುವಾದಿ ಪಕ್ಷ. ಆ ಕಾರಣದಿಂದಾಗಿ ಡಿಎಂಕೆ ಕೋಮುವಾದಿ ಪಕ್ಷದ ಜೊತೆ ಕೈ ಜೋಡಿಸಬಾರ್ದು ಅನ್ನೋ ವಾದಗಳು ಕೇಳಿಬರ್ತಾ ಇದೆ. ಈ ಎಲ್ಲದರ ಮಧ್ಯದಲ್ಲಿ
DMK ADMKಗೆ ಕೇವಲ ಬಾಹ್ಯ ಬೆಂಬಲವನ್ನಷ್ಟೇ ನೀಡುತ್ತೆ. ಯಾವುದೇ ಕಾರಣಕ್ಕೂ DMK ಶಾಸಕರು ಈ ಒಂದು ಮೈತ್ರಿ ಸರ್ಕಾರದಲ್ಲಿ ಸಚಿವ ಸ್ಥಾನದಲ್ಲಿರೋದಿಲ್ಲ. ಆದರೆ TVK ಪಕ್ಷ ಏನಿದೆ, ಆ TVK ಪಕ್ಷದ ಸದಸ್ಯರು ಈ DMK ಮತ್ತು ADMK ಮೈತ್ರಿ ಸರ್ಕಾರದಲ್ಲಿ ಸಚಿವ ಸ್ಥಾನವನ್ನು ಪಡೆದುಕೊಳ್ತಾರೆ ಅನ್ನೋ ಮಾಹಿತಿ ಕೂಡ ಇದೆ. ಒಟ್ಟಿನಲ್ಲಿ ಇವೆಲ್ಲ ಸಾಧ್ಯತೆಗಳು ತಮಿಳುನಾಡು ರಾಜಕೀಯದಲ್ಲಿ ದೊಡ್ಡ ಮಟ್ಟಿಗೆ ಹರಿದಾಡ್ತಿದ್ದಾವೆ. ಇವೆಲ್ಲದ್ರ ಮಧ್ಯ ಒಂದು ವೇಳೆ ಏನಾದರೂ DMK ಮತ್ತು ADMK ನಡುವೆ ಮೈತ್ರಿ ಏರ್ಪಟ್ಟಿದ್ದೇ ಆದರೆ, ಅಂದರೆ ಕಳೆದ 50 ವರ್ಷಗಳಿಂದ ಬದ್ಧ ವೈರಿಗಳಾಗಿರೋ ಈ ಎರಡು ಪಕ್ಷಗಳು ಒಂದಾದರೆ ಅದು ಒಂದು ರೀತಿ ಐತಿಹಾಸಿಕ ನಿರ್ಧಾರ ಆಗುತ್ತೆ. ಈ ರೀತಿಯಾದಂಥ ನಿರ್ಧಾರಕ್ಕೆ ಏನಾದರೂ ಈ ಎರಡು ಪಕ್ಷಗಳು ಬಂದರೆ TVK ಪಕ್ಷದ ಎಲ್ಲ 107 ಶಾಸಕರು ರಾಜೀನಾಮೆ ನೀಡಿ ವಿಜಯ್ ಅವರ ಸಾರಥ್ಯದಲ್ಲಿ ಮತ್ತೊಮ್ಮೆ ಚುನಾವಣೆಗೆ ಹೋಗೋ ಚಿಂತನೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಹಾಗಾಗಿ ಇವತ್ತು ಸಂಜೆ ವೇಳೆಗೆ ಈ ಏನಾಗ್ಬೋದು ಅನ್ನೋದ್ರ ಕುರಿತಾಗಿ ಅಂತಿಮ ಚಿತ್ರಣ ಸಿಗ್ಬೋದು ಅನಿಸುತ್ತೆ. ಇದ್ರ ಜೊತೆಯಲ್ಲೇ ಮತ್ತೊಂದು ಕಡೆ ಏನು ಎಡಪಕ್ಷಗಳಿದ್ದಾವೆ, CPI ಮತ್ತು CPM ಎರಡೂ ಪಕ್ಷಗಳು ತಲಾ 2 ಸ್ಥಾನಗಳಲ್ಲಿ ಗೆಲುವನ್ನು ಸಾಧಿಸಿದ್ದಾವೆ. ಈ ಎರಡೂ ಪಕ್ಷಗಳು ಯಾರಿಗೆ ಬೆಂಬಲ ನೀಡ್ತಾರೆ ಅನ್ನೋದೇನಾದರೂ ಅಂತಿಮ ಆದರೆ ಇನ್ನೇನು ಕೆಲವೇ ಹೊತ್ತಿನಲ್ಲಿ ಈ ಎಡಪಕ್ಷಗಳ ಅಂತಿಮ ನಿರ್ಧಾರ ಹೊರಬೀಳುತ್ತೆ. ಒಂದು ವೇಳೆ ಏನಾದರೂ ಎಡಪಕ್ಷಗಳು ತಾವು TVK ಜೊತೆ ಮುಂದೆ ಸಾಕ್ತೀವಿ ಅಂತ ಏನಾದ್ರೂ ಬೆಂಬಲ ಕೊಡೋಕ್ಕೆ ಮುಂದಾದರೆ ಆಗ TVK ಕೈ ಬಲ ಆಗುತ್ತೆ. TVK ಈಗಾಗಲೇ 107 ಸದಸ್ಯ ಬಲ ಹೊಂದಿದೆ. ಜೊತೆಗೆ ಕಾಂಗ್ರೆಸ್ನ 5 ಸದಸ್ಯ ಬಲ ಇದೆ. ಜೊತೆಗೆ ಎಡಪಕ್ಷಗಳು ಏನಾದರೂ TVKಗೆ ಬೆಂಬಲ ಕೊಟ್ಟರೆ ಆಗ ಸರ್ಕಾರ ರಚನೆಯ ಒಂದು ಮ್ಯಾಜಿಕ್ ನಂಬರ್ನ ಹತ್ತಿರಕ್ಕೆ ಬಂದು TVK ನಿಲ್ಲುತ್ತೆ. ಆ ಸಂದರ್ಭದಲ್ಲಿ TVK ಸರ್ಕಾರ ರಚನೆಗೆ ಕ್ಲೈಮ್ ಮಾಡ್ಕೊಳೋದಕ್ಕೆ ಇನ್ನಷ್ಟು ಬಲ ಸಿಗುತ್ತೆ ಅಂತ ಹೇಳ್ಬೋದು. ಹಾಗಾಗಿ ಇವೆಲ್ಲ ಪ್ರಕ್ರಿಯೆಗಳು ಮುಗಿಯೋದಕ್ಕೆ ಇನ್ನು 1 ಅಥವಾ 2 ದಿನಗಳು ಬೇಕಾಗ್ಬೋದು ಅನಿಸುತ್ತೆ. ರಾಮ್, ದಿಲೀಪ್, ಈಗ TVK ಪಕ್ಷಕ್ಕೆ ಬೇರೆ ದಾರಿನೇ ಇಲ್ವಾ ಅಂತ ಸಾಮಾನ್ಯ ಜನ ಕೇಳ್ತಾ ಇರುವಂಥ ಪ್ರಶ್ನೆ ಇದು. ಯಾಕೆಂತ ಅಂದರೆ ಹೌದು, ರಾಜಕೀಯವಾಗಿ ವಿಜಯ್ ಅವರು ಭಾಳ ಹೊಸಬ್ರು, ಸೊ ಆ ನಿಟ್ಟಿನಲ್ಲಿ ತಂತ್ರಗಾರಿಕೆ ಮಾಡೋದು ಭಾಳ ಕಷ್ಟ ಆಗುತ್ತೆ ಅಂತೆಲ್ಲ ಹೇಳ್ತಾ ಇದ್ದಾರೆ. ಬಟ್ ಏನು ಅನಿಸುತ್ತೆ ನಿಮಗೆ, ಬಹುಮತ ಸಾಬೀತು ಮಾಡೋದಕ್ಕೆ ಭಾಳ ಕಷ್ಟ ಆಗ್ಬಿಡುತ್ತಾ TVKಗೆ? ರಾಮ್, ಒಂದು ರೀತಿ ಹೇಳ್ಬೇಕಂದ್ರೆ ಈಗ ಸದ್ಯ ತಮಿಳುನಾಡಿನಲ್ಲಿ ಇರುವಂಥ ವಾತಾವರಣ ಮತ್ತು ಈ ವಿಜಯ್ ಅವರ ಪಕ್ಷದ ಪರ ಇರುವಂಥ ಅಲೆ ಹೆಂಗಿದೆ ಅಂದರೆ ಒಂದು ರೀತಿ ಜನ ಭಾವನಾತ್ಮಕವಾಗಿ TVK ಪಕ್ಷದ ಜೊತೆ ಗುರುತಿಸ್ಕೊತಿದ್ದಾರೆ. ಹಾಗಾಗಿ ಜನಾಭಿಪ್ರಾಯ ಇರೋದೇ TVK ಪಕ್ಷದ ಜೊತೆಗೆ, ಅತಿ ದೊಡ್ಡ ಪಕ್ಷವಾಗಿರೋದೇ TVK. ಹಾಗಾಗಿ TVKಗೆ ಸರ್ಕಾರ ರಚನೆಗೆ ಅವಕಾಶ ಸಿಗಬೇಕು. ಯಾಕೆಂದರೆ ಜನಮತ ಕೂಡ TVK ಪರ ಇದೆ ಅನ್ನೋದು ನಿಲುವು. ಆದರೆ ಸಂವಿಧಾನಾತ್ಮಕವಾಗಿ ಮತ್ತು ನಂಬರ್ ಗೇಮ್ನಲ್ಲಿ ನೋಡೋದಾದರೆ TVKಗೆ ಜನಾಭಿಪ್ರಾಯ ಏನೋ ಇರ್ಬೋದು, ಅತಿ ದೊಡ್ಡ ಪಕ್ಷ ಆಗಿರ್ಬೋದು. ಆದರೆ ನಂಬರ್ ಗೇಮ್ನಲ್ಲಿ ಒಟ್ಟು 118 ಶಾಸಕ ಬಲ ಬೇಕೇ ಬೇಕು ಸರಳ ಬಹುಮತಕ್ಕೆ ತಮಿಳುನಾಡು ವಿಧಾನಸಭೆಯಲ್ಲಿ ಅಧಿಕಾರ ಹಿಡಿಯೋದಕ್ಕೆ. ಆದರೆ ಆ 118 ಶಾಸಕ ಬಲವನ್ನು ಸಾಬೀತು ಮಾಡೋದಕ್ಕೆ ಇವಾಗ ವಿಜಯ್ ಅವ್ರ ಕೈಲಿ ಆಗ್ತಾ ಇಲ್ಲ. ಈ ಹಂತದಲ್ಲಿ ರಾಜ್ಯಪಾಲರು ಅತಿ ದೊಡ್ಡ ಪಕ್ಷವಾದ TVKಗೆ ಯಾಕೆ ಅವಕಾಶ ಕೊಡಬಾರ್ದು ಅನ್ನೋ ವಾದಗಳು ಕೂಡ ಕೇಳಿಬರ್ತಾ ಇದೆ. ಜೊತೆಯಲ್ಲೇನೇ DMK ಮತ್ತು ADMK ಏನಾದರೂ TVKಯನ್ನು ಅಧಿಕಾರದಿಂದ ದೂರ ಇಡೋದಕ್ಕೆ ಒಂದಾದರೆ ಆಗ ಏನೊಂದು ಜನಾಭಿಪ್ರಾಯ ಇದೆ, ತಮಿಳುನಾಡು ಜನರ ಜನಾಭಿಪ್ರಾಯ, ಅದರ ವಿರುದ್ಧವಾಗಿ ಎರಡು ಪಕ್ಷಗಳು ವರ್ತನೆ ಮಾಡಿದಂತಾಗುತ್ತೆ ಅನ್ನೋ ವಾದ ಕೂಡ ಇದೆ. ಜೊತೆಯಲ್ಲೇ ಈ ಎರಡು ಪಕ್ಷಗಳು DMK ಮತ್ತು ADMK ಎರಡೂ ಒಂದಾದರೂ ಕೂಡ 106 ಸದಸ್ಯ ಬಲಕ್ಕೆ ಸೀಮಿತ ಆಗುತ್ತೆ. ಅಂದರೆ TMKಗಿಂತ 1 ಸ್ಥಾನ, TVKಗಿಂತ 1 ಸ್ಥಾನ ಕಡಿಮೆನೇ ಇರುತ್ತೆ. ಹಾಗಾಗಿ ಈ ಎರಡು ಪಕ್ಷಗಳು ದೂರ ಇರಬೇಕು, ವಿಜಯ್ ಅವರು ಒಂದು ಸರ್ಕಾರ ರಚನೆ ಮಾಡಬೇಕು ಅನ್ನೋದು ಈ ಜನಾಭಿಪ್ರಾಯ ಮಾತ್ರ ಅಲ್ಲ, ತಮಿಳುನಾಡಿನಲ್ಲಿರುವಂತಹ ಒಂದು ಸಿನಿಮಾ ನಟರು ಕೂಡ ಇದೀಗ ವಿಜಯ್ ಅವರ ಬೆನ್ನಿಗೆ ನಿಂತಿದ್ದಾರೆ. ಈ ಒಂದು ಹಂತದಲ್ಲಿ TVKಗೆ ಕಾಂಗ್ರೆಸ್ ಯಾವ ರೀತಿ ಬೆಂಬಲ ಕೊಟ್ಟಿದೆ ಅದೇ ರೀತಿಯಾಗಿ ಬೇರೆ ಬೇರೆ ಸಣ್ಣ ಪುಟ್ಟ ಪಕ್ಷಗಳು ಬೆಂಬಲ ಕೊಡ್ತಾವ ಅನ್ನೋದು ಈಗಿರುವಂಥ ಪ್ರಶ್ನೆ. ಇದರ ನಡುವೆ ಮತ್ತೊಂದೇನಾಗಿದೆ ಅಂದರೆ ಏನು TVKಗೆ ಬೆಂಬಲ ಕೊಡ್ತು ಕಾಂಗ್ರೆಸ್, ಅದು ಮೊದಲಿಗೆ ಚುನಾವಣಾ ಪೂರ್ವವಾಗಿ DMK ಜೊತೆ ಮೈತ್ರಿ ಇದ್ದಂಥ ಪಕ್ಷ. ಚುನಾವಣಾ ಪೂರ್ವವಾಗಿ ನೀವು DMK ಜೊತೆ ಮೈತ್ರಿ ಇದ್ದಂಥವ್ರು ಯಾವಾಗ DMKಗೆ ಹೆಚ್ಚು ಸದಸ್ಯ ಬಲ ಸಿಗಲಿಲ್ವೋ ಆಗ ನೀವು ಈಗ TVK ಪರ ಹೋಗ್ತಿದ್ದೀರಾ, ವಿಜಯ್ ಅವರು ಕೈ ಜೋಡಿಸ್ತಿದ್ದೀರಾ ಅಂದರೆ ನಿಮ್ಮ ನೈತಿಕತೆ ಏನು ಅಂತ ಹೇಳ್ಬಿಟ್ಟು ಕಾಂಗ್ರೆಸ್ ಪಕ್ಷದಲ್ಲಿರುವಂಥ ನಾಯಕರುಗಳೇ ಕಾಂಗ್ರೆಸ್ನ ನಾಯಕತ್ವವನ್ನು ಪ್ರಶ್ನೆ ಮಾಡ್ತಾ ಇದ್ದಾರೆ. ಹಾಗಾಗಿ ತಮಿಳುನಾಡು ರಾಜಕೀಯ ಅನ್ನೋದು ಒಂದು ರೀತಿಯಾದಂಥ ಒಂದು ಸಿನಿಮಾದ ಥ್ರಿಲ್ಲರ್ ಕಥೆಯಾಗಿ ಬದಲಾಗ್ತಾ ಇದೆ. ರಾಮ್, ಥ್ಯಾಂಕ್ ಯು ದಿಲೀಪ್ ತಮ್ಮೆಲ್ಲ ಮಾಹಿತಿಗಾಗಿ.